ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ ಎಸ್ ಸಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಹೀಗೆ ಸೆಕೆಂಡ್ ಪಿ ಯು 2025 ಇಂಗ್ಲೀಷ್ ಔಟ್ ಆಫ್ ಮಾರ್ಕ್ಸ್ ಹೇಗೆ ತರಬಹುದು ಸುಲಭವಾಗಿ ಅನ್ನೋದು ಹೇಳ್ಕೊಡ್ತೀನಿ. ಕೊನೆಯವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಓಕೆ, MCQs ನಿಮಗೆ ಬರ್ತವೆ. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಪಾಸಿವ್ ವಿತ್ ವರ್ಬ್ ಅಂತ ಕೇಳ್ತಿದ್ದಾರೆ ಅವರು. ಮೇಲೆ ಹೆಡ್ಡಿಂಗ್, ಹೌದಾ? ಇಲ್ಲಿ ಪಾಸಿಂಗ್ ವಿತ್ ವರ್ಬ್ ಯಾವ್ದು ಆಗಿರುತ್ತೋ, ಅಬ್ಸರ್ವ್ ಅಂದರೆ ಅಬ್ಸರ್ವ್ಡ್ ಅಂತ ಆಗಿರುತ್ತಾ ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡಬೇಕು, ಇರಬೇಕು. ಓಕೆ, ಈಸಿಪಾ ಇಂಗ್ಲೀಷ್ ಅಂತ ತುಂಬ ಅಂದರೆ ತುಂಬ ಈಸಿ. ನೀವು ನೋಡ್ಕೋಬೇಕು, ಇಂಟ್ರೆಸ್ಟಿಂದ ಓದಬೇಕು. ಇನ್ನು ಕೆಳಗಡೆ 12th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವೆನ್ ದಿ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗೆಟ್ಟಿಂಗ್ ಔಟ್ ಆಫ್ ಹ್ಯಾಂಡ್, ವೆಂಟ್ ಎಲಾಂಗ್, ಸಿಟ್ ಅವೇ ಅಂತ ಕೊಟ್ಟಿದ್ದಾರೆ. 3 ಡ್ಯಾಶಸ್ 2 ಡ್ಯಾಶಸ್ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಆ ಕ್ವಶನ್ ಪ್ರಕಾರ ಯಾವ ಸೆಂಟೆನ್ಸ್ ಅಲ್ಲಿ ಯೂಸ್ ಆಗುತ್ತೆ ಅನ್ನೋದು ಕರೆಕ್ಟ್ ಸೆಂಟೆನ್ಸ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಬಟ್ ಯಾವ ಸೆಂಟೆನ್ಸ್ ಅಲ್ಲಿ ಯೂಸ್ ಆಗುತ್ತೋ ಅದನ್ನೇ ಬರೆಯಬೇಕು. ಮಾರ್ಕ್ಸ್ ಈಸ್ ವೆರಿ 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 ಈಸಿ increases. Read the following and match the pronouns inside A with the nouns. Noun writes inside B they refer to ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ A ಪ್ರೊನೌನ್ಸ್ ಇದೆ, B ನೌನ್ಸ್, ನೌನ್ ರೈಟ್ಸ್ ಅಂತ ಇದೆ. ಅಲ್ಲಿ ಯಾವುದಕ್ಕೆ ಯಾವ ಎ ಅಂತ ಇದೆ ಐ, ಇಲ್ಲಿ ಯಾವುದು ಆನ್ಸರ್ ಆಗಿರುತ್ತೋ ಅದನ್ನು ನೀವು ಫಿಲಪ್ ಮಾಡಬೇಕು. ಇಲ್ಲಿ ನಿಮಗೆ ಸುಲಭವಾಗಿ ಅಂಕ ಗಳಿಸ್ಬೋದು. ಅಂದರೆ ನಿಮಗೆ ಇದು ತಿಳಿದಿರಬೇಕು, ಐಡಿಯಾ ಇರಬೇಕು. ಓಕೆ, ಈಸಿ ಅಂದರೆ ಈಸಿ. ಈಗ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಏನು ಟೆನ್ಷನ್ ಇಲ್ಲ, ಈಗಲೂ ಕೂಡ ಕುಂತ್ಕೊಂಡು ಓದ್ಬೋದು. ಹೇಗೆ ಐಡಿಯಾ ಬರಬೇಕು ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ ಅಷ್ಟೇ. ನಾಳೆ ಎಕ್ಸಾಮಲ್ಲಿ ತುಂಬ ಅಂದರೆ ತುಂಬ ಈಸಿಯಾಗಿ ಅಂಕಗಳನ್ನು ಪಡ್ಕೋಬೋದು. ಇನ್ನು ನೆಕ್ಸ್ಟ್ ಪಾರ್ಟ್ ಬಿ, ಆನ್ಸರ್ ಎನಿ 3 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸ್ ಈಚ್ ಅಂತ ಕೊಟ್ಟಿದ್ದಾರೆ. ರೋಮಿಯೋ ಅಂಡ್ ಜೂಲಿಯಟ್, ವೆನ್ ಯು ಆರ್ ಹೋಲ್ಡ್ ದಿ ಫುಡ್ ಫ್ರಮ್ ಇಟ್ಸ್ ಚಿಲ್ಡ್ ಅಂಡ್ ದಿ ವಾಟರ್. ಈ 4 ಪೋಯಮ್ಸ್ ಅಲ್ಲಿ ಯಾವುದಾದರೂ ನೀವು 2 ಪಕ್ಕ ಅಂದರೆ ಪಕ್ಕ ಬರೆಯಬೇಕು. ಏಕೆ ಅಂದರೆ 6 ಮಾರ್ಕ್ಸ್ ಬೇಕು. ಅಂದರೆ ಎಕ್ಸಾಕ್ಟ್ ಆಗಿ ಕ್ವಶನ್ಸ್ ಕೂಡ ಹೀಗೆ ಕೇಳ್ತಾರಪ್ಪ. ಸಮ್ಮರಿ ಇದು. ಓಕೆ, ಸಮ್ಮರಿ ಆದರೆ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಹೇಗೆ ಕೇಳಿದ್ದಾರೆ ಹಾಗೆ ಕೇಳ್ತಾರೆ, ಏನು ಭಯ ಬೇಡ. ಇನ್ನು ಆನ್ಸರ್ ಎನಿ 4 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಕೊಟ್ಟಿದೆ. ಇನ್ನು ಲೆಸನ್ಸ್ನಲ್ಲಿ 2 ಡಿಯರ್ ಮತ್ತು ನವಧ್ವನ್ಯ ಫಾರ್ಮ್, ಸನ್ನಿ ಮಾರ್ನಿಂಗ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸನ್ನಿ ಮಾರ್ನಿಂಗ್ ಅನ್ನೋ ಒಂದು ಲೆಸನ್ ಬಿಡೋಕೆ ಹೋಗಬೇಡಿ. ಪ್ರತಿಯೊಂದು ಲೆಸನ್ ಅನ್ನೋ ಸಮ್ಮರಿ ಓದ್ಕೊಂಡು ಹೋಗಿ. ಸುಮಾರು 30ರಿಂದ 40 ಅಂಕಗಳು ಈ ಸಮ್ಮರಿಯಿಂದನೇ ಇದೆ. ಬೋರ್ಜಸ್ ಅಂಡ್ ಬೋವಿಂಗ್ ಇನ್ ಜಪಾನ್ ಅನ್ನುವ ಲೆಸನ್ಸ್ ಕೂಡ ಇದೆ. ಇನ್ನು ವಾಟರ್ ಅನ್ನುವ ಒಂದು ಲೆಸನ್ ಕೂಡ ಇದೆ, ಬಿಡೋಕೆ ಹೋಗ್ಬೇಡಿ. ಇಲ್ಲಿ ಆನ್ಸರ್ ಎನಿ 3 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಈಸ್ ಅಬೌಟ್ 100 ವರ್ಡ್ಸ್ ಈಚ್ ಅಂತ ಇದೆ. ಇಲ್ಲಿ ಯಾವುದಾದರೂ ನೀವು 3 ಕ್ವಶನ್ಸ್ ಅನ್ನು ಬರೆಯಬೇಕಾಗುತ್ತೆ. 12 ಮಾರ್ಕ್ಸ್ ಬೇಕು ಅಂದರೆ. ಓಕೆ, ಇಲ್ಲೇ ಹೇಳ್ತಿದ್ದೀನಿ ನೋಡ್ರಿ ಸ್ಟೂಡೆಂಟ್ಸ್, ಸಮ್ಮರಿಗಂತೂ 30ರಿಂದ 40 ಮಾರ್ಕ್ಸ್ ಅಂತೂ ಪಕ್ಕ ಅಂದರೆ ಪಕ್ಕ ಇದೆ. ನೀವು ಬಿಟ್ಟರೆ ಆಯಿತು ಇನ್ನು. ಓಕೆ, ಯಾವುದಾದ್ರೂ ನಿಮಗೆ ಬಂದಿದ್ದು ಸ್ಟೋರಿ ಆದರೂ ಬರೆದು ಬನ್ನಿ, ಇಲ್ಲಿದ್ರೆ ನೋಟ್ಸ್ ಅನ್ನು ಓದ್ಕೊಂಡು ಹೋಗಿ ಬರೆದು ಬನ್ನಿ. ಓಕೆ, ಒತ್ತಿ ಪದೇ ಪದೇ ಹೇಳ್ತಾ ಇದ್ದೀನಿ, ಸಮ್ಮರಿಯಿಂದ ತುಂಬ ಮಾರ್ಕ್ಸ್ ಕಳ್ತ್ಕೊಳ್ತೀರಾ. ನಂತರ ವಿದ್ಯಾರ್ಥಿಗಳೇ, ಪಾರ್ಟ್ ಸಿ, ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ಸೆಟ್ ಆನ್ ಇಟ್ ಅಂತ ಕಾಣ್ತಾ ಇದೆ ಹೆಡ್ಡಿಂಗ್. ಅವರು ಕ್ವಶನ್ ಕೊಟ್ಟಿರ್ತಾರೆ, ಇಲ್ಲಿ ಆನ್ಸರ್ ಇರುತ್ತೆ. ಇಲ್ಲಿ ಪ್ಯಾಸೇಜ್ ಅಲ್ಲಿ ನೀವು ಅದನ್ನು ಓದಬೇಕು. ಆ ಕ್ವಶನ್ಗೆ ಆನ್ಸರ್ ಎಲ್ಲಿದೆ ಅನ್ನೋದು ಹುಡುಕಬೇಕು. ಇಲ್ಲಿಂದ ಇಲ್ಲಿಗೆ ಟಿಕ್ ಹಾಕಬೇಕು. ನಂತರ ಅಲ್ಲಿ ಎ ಅಂತ ಗುರುತಿಸ್ಕೊಳ್ಬೇಕು. ನೀವು ನಂತರ ಬುಕ್ಲೆಟ್ ಅಲ್ಲಿ ಆ ಕ್ವಶನ್ಗೆ ಆನ್ಸರ್ ಅನ್ನು ಮೆನ್ಷನ್ ಮಾಡಿ ಬರಬೇಕು. ಯಾಕೆ? 9 ಮಾರ್ಕ್ಸ್ ಬೇಕು ಅಲ್ವಾ? ಅದಕ್ಕೋಸ್ಕರ ಔಟ್ ಆಫ್ ರ್ಯಾಂಕ್ ತರಬೇಕು ಅಂತ ಸ್ಕೋರ್ ಮಾಡ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಇದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ, ಕೆಳಗಡೆ ABCD ಅಂತ ಅವರು ಸ್ಮಾಲ್ ಲೆಟರ್ಸ್ ಅಲ್ಲಿ ಕೊಟ್ಟು ಕ್ವಶನ್ ಕೊಟ್ಟಿದ್ದಾರೆ. ಹೌದಾ? ಆ ಕ್ವಶನ್ ಅನ್ನು ನೀವು ಓದಬೇಕು. ನಂತರ ಆನ್ಸರ್ ಅನ್ನು ಎಲ್ಲಿಂದ ಎಲ್ಲಿಗೆ ಇರೋದು ಅನ್ನೋ ಟಿಕ್ ಹಾಕಬೇಕು. ನಂತರ ಇನ್ನೊಂದು ಸರಿ ಯೋಚನೆ ಮಾಡಿ ಬುಕ್ಲೆಟ್ ಅಲ್ಲಿ ಮೆನ್ಷನ್ ಮಾಡಿ ಬರೆಯಬೇಕು. ಹಾಗಾದರೆ ನಿಮಗೆ ತುಂಬ ಅಂದರೆ ತುಂಬ ಮಾರ್ಕ್ಸ್ ಸಿಗೋಕ್ಕೆ ಸಾಧ್ಯ ಇರುತ್ತೆ. ಬಹಳ ಅಂದರೆ ಬಹಳ ಸುಲಭ. ವಿದ್ಯಾರ್ಥಿಗಳೇ, ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ. ಅನಂತರ ಪಾರ್ಟ್ ಡಿ, ಹೇ ರಿರೈಟ್ ಆ್ಯಸ್
ಡೈರೆಕ್ಟೆಡ್ ಅಂತ ಇದೆ. ಇನ್ ಆ್ಯನ್ ಇಂಟರ್ವ್ಯೂ ಡ್ಯಾಶ್ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಈಸ್ ಅಂತ ಕಾಣ್ತಾ ಇದೆ ಕ್ವಶನ್. ಅದಕ್ಕೆ ಆನ್ಸರ್ ತಕ್ಕಂತೆ ಬರೆಯಬೇಕು. ನೀವು ಏನು ಅನ್ನೋದನ್ನು ನಿಮಗೆ ಗೊತ್ತಿರಬೇಕಷ್ಟೆ. ಪ್ರತಿ ಯಾವುದೇ ಕ್ವಶನ್ ಕೊಟ್ಟರು ನೀವು ಸಾಲ್ವ್ ಮಾಡಿಬಿಡ್ತೀರಾ. ಗುರ್ತು ಇದ್ದರೆ ತಿಳ್ಕೊಳ್ರಿ, ಗುರ್ತು ಇಲ್ಲ ಅಂದರೂ ಕೂಡ. ಓಕೆ, ನೆಕ್ಸ್ಟ್ ಇಲ್ಲಿ ಬಿ ಕೊಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕಸ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಆನ್ಸರ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಬಿಕಾಸ್ ದೆನ್ ದಿಸ್ ಆಫ್ಟರ್ ಅಂತ ನೀವು ಆ ಪ್ಯಾಸೇಜ್ ಓದಬೇಕು. ಬಟರ್ ಮೇಕಿಂಗ್ ಬಿಗ್ಯಾನ್ಸ್ ವಿತ್ ದಿ ಕೌ ಬಿಕಾಸ್ ದಿ ಮಿಲ್ಕ್ ಅಂತ ಹೀಗೆ ಸೆಂಟೆನ್ಸ್ ಬರುತ್ತೆ. ಪ್ರತಿಯೊಂದಕ್ಕೂ ಹಾಗೆಯೇ ಬರೀರಿ, ಕರೆಕ್ಟಾಗಿ ಬರೆದು ಬನ್ನಿ. ರಾಂಗ್ ಬರ್ದಿನಂತ ಆಮೇಲೆ ಬಾಧೆ ಪಡಬಾರ್ದು. ಓಕೆ, ನಂತರ 32 ಎ ರಿರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಮತ್ತೆ ಕೇಳಿದ್ದಾರೆ. ಆ ಕ್ವಶನ್ ಏನಿದೆ ಅದನ್ನು ಓದಿ ನಂತರ ಆಲೋಚನೆ ಮಾಡಿ ಏನು ಆನ್ಸರ್ ಕರೆಕ್ಟ್ ಇದೆಯೋ ಅದನ್ನೇ ಬರೆದು ಬನ್ನಿ. ಓಕೆ, ನಾನು ವಿದ್ಯಾರ್ಥಿಗಳೇ ಒತ್ತಿ ಹೇಳ್ತಾ ಇದ್ದೀನಿ, ನೀವು ಕರೆಕ್ಟ್ ಬರೆದು ಬರಲ್ಲ ಕೆಲವು. ನಂತರ ಕೆಳಗಡೆ ಬಿ ಅಂತ ಕೊಟ್ಟು 2 ಮಾರ್ಕ್ಸ್ಗೆ 2 ಲೈನ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂತ ಆ ಕ್ವಶನ್ಸ್ ಅನ್ನು ಓದಿ ನಂತರ ಮೆನ್ಷನ್ ಮಾಡಿ ಬನ್ನಿ ಆನ್ಸರ್. ಇನ್ನು ಕೆಳಗಡೆ 33 ರೀಡ್ ದಿ ಫಾಲೋವಿಂಗ್ ಪ್ಯಾಸ್ ಅಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದಿ ಬಾಕ್ಸಸ್ ಗಿವೆನ್ ಬಿಲ್ಲೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಅಂದರೆ ತುಂಬ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಇಲ್ಲಿ ಮೇಲೆ ಫಸ್ಟ್ ಈಸ್ ಎ ಅಂತ ಕೇಳಿದ್ದಾರೆ, ಕೆಳಗಡೆ ಬಾಕ್ಸ್ ಡಾಶ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ನೀವು ಫಿಲ್ ಮಾಡಬೇಕು. ಯಾವ ವರ್ಡ್ ಕರೆಕ್ಟ್ ಅಲ್ಲಿ ಕುಂದಿರುತ್ತೆ ಸೆಂಟೆನ್ಸ್ ಅನ್ನೋದು ನೀವು ಯೋಚನೆ ಮಾಡಿ ಓದಿ ಅಲ್ಲಿ ಫಿಲಪ್ ಮಾಡಿ ಕರೆಕ್ಟ್ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋಕ್ಕೆ ಸಾಧ್ಯ ಇರುತ್ತೆ. ಇನ್ನು 34 ರಿಪೋರ್ಟ್ ದಿ ಫಾಲೋವಿಂಗ್ ಕನ್ವರ್ಷನ್ ಅಂತ ಕೇಳ್ತಾರೆ. ಹೆಡ್ಡಿಂಗ್ 5 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ರೂಫ್ ಅಂತ ಕೊಟ್ಟು ಅವರು ಕ್ವಶನ್ ಏನಂತ ಕೇಳಿದ್ದಾರೆ ಅನ್ನೋದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ಇನ್ನೊಬ್ಬರು ಅವರು ಏನು ಮಾತಾಡ್ತಿದ್ದಾರೆ ಇವರು ರೂಫ್ ಜೊತೆ ಅನ್ನೋದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನೀವು ಸ್ಟೋರಿ ಥರ ಬರೀಬೇಕು. ಈಗ ಎಕ್ಸಾಂಪಲ್ ರೂಫ್ ಅಂತ ಬರೆದು ಇನ್ನೊಂದು ಕೆಳಗಡೆ ಎಕ್ಸಾಮಿನರ್ ಅಂತ ಬರೆದು ಅವ್ರಿಗೆ ಏನೆಂದು ಕ್ರಿಯೇಟ್ ಆಯಿತು ಸ್ಟೋರಿ. ಈಸಿನೇ, ಪ್ರಯತ್ನ ಪಡಿ, ಫಲ ಸಿಕ್ಕುತ್ತೆ. ನಂತರ ವಿದ್ಯಾರ್ಥಿಗಳೇ 35 ಕಂಪ್ಲೀಟ್ ದಿ ಫಾಲೋವಿಂಗ್ ಕನ್ವರ್ಷನ್ಸ್ ಅಂತ ಕೊಟ್ಟು ಅವರು ಇಲ್ಲಿ ಕೇಳಿದ್ದಾರೆ ಅನಾಗ ಅಂತ ಕೇಳಿ ಒಂದು ಕ್ವಶನ್ ಕೇಳಿದ್ದಾರೆ. ನಂತರ ಇಲ್ಲಿ ಜಸ್ವತ್ ಅಲ್ಲಿ ಏನು ಫಿಲಪ್ ಮಾಡಬೇಕು, ಅನಾಗ ಜಶ್ವತ್ ಜೊತೆ ಏನು ಮಾತಾಡಿದ ಅನ್ನೋದು ಫಿಲಪ್ ಮಾಡಬೇಕು. ಅಷ್ಟು ತುಂಬಿಸಿದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಸಿಗೋಕ್ಕೆ ಸಾಧ್ಯ ಇರುತ್ತೆ. ಹಿಂದೆ ರಿಪೋರ್ಟ್ ದಿ ಕನ್ವರ್ಷನ್ ಅಂತ 5 ಮಾರ್ಕ್ಸ್ ಕೇಳಿದ್ದಾನೆ. ಇಲ್ಲಿ ರೀಡ್ ದಿ ಕನ್ವರ್ಷನ್ ಅಂತ 3 ಮಾರ್ಕ್ಸ್ ಕೇಳಿದ್ದಾನೆ. ಇದು ಟೋಟಲ್ 8 ಮಾರ್ಕ್ಸ್ ಆಯಿತು. ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಪ್ರಯತ್ನ ಪಡಿ. ನಂತರ ಫೈನಲ್ ಅಂದರೆ ಫೈನಲ್ ಪಾರ್ಟ್ ಹಿ ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದಿ ಫಾಲೋವಿಂಗ್ advertisement which appeared in a Deccan Chronicle dated 10th August 2024 ಅಂತ ಕೊಟ್ಟು ನಂತರ ಇಲ್ಲಿ ಕೆಳಗಡೆ ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ಅನ್ನೋದು ಮೆನ್ಷನ್ ಮಾಡಿ ಮತ್ತು ಬಾಕ್ಸಸ್ ಅಲ್ಲಿ ಕೊಟ್ಟಿದ್ದಾರೆ. ಯೂಸ್ 4xs ಫಾರ್ ಯುವರ್ ನೇಮ್ ಅಂತ ಕೊಟ್ಟಿದ್ದಾರೆ. ನೇಮ್ ಮೆನ್ಷನ್ ಮಾಡಬಾರ್ದು, ಎಕ್ಸ್ ಅಂತ ಮೆನ್ಷನ್ ಮಾಡಬೇಕು. ನಂತರ ಅಡ್ರೆಸ್ ಬದಲಾಗಿ ವೈ ಅಂತ ಮೆನ್ಷನ್ ಮಾಡಬೇಕು. ಲೆಟರ್ ಬರೆದು ಮತ್ತೆ ರೆಸ್ಯೂಮೆ ಬರೀಬೇಕಾಗುತ್ತೆ, ಫುಲ್ ಮಾರ್ಕ್ಸ್ ಸಿಗುತ್ತೆ. ಲೆಟರ್ ಬರೆದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಅಥವಾ ಇಮೇಜಿನ್ ಯು ಆರ್ ದಿ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್ ಯೂನಿಯನ್, ಯು ಆರ್ ಆಸ್ಕ್ಡ್ ಟು ಇಂಟ್ರಡ್ಯೂಸ್ ದಿ ಚೀಫ್ ಗೆಸ್ಟ್ ಡಾಕ್ಟರ್ ದೇವಿಶ್ರೀ ಪ್ರಸಾದ್ ಸೆಟ್ಟಿ ಆನ್ ದಿ ಒಕೇಶನ್ ಆಫ್ ವರ್ಲ್ಡ್ ಹೆಲ್ತ್ ಡೇ. ಬೇಸ್ಡ್ ಆನ್ ದಿ ಇನ್ಫಾರ್ಮೇಷನ್ ಗಿವೆನ್ ಬಿಲೋ ರೈಟ್ ಆ್ಯಂಡ್ ಇಂಟ್ರೊಡಕ್ಟರಿ ಸ್ಪೀಚ್ ಇನ್ ಅಬೌಟ್ 120 ವರ್ಡ್ಸ್. 120 ಪದಗಳಲ್ಲಿ ನೀವು ಇದನ್ನು ಬರೆಯಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ, ಔಟ್ ಆಫ್ ರ್ಯಾಂಕ್ ತರ್ಬೋದಲ್ವ ಇಂಗ್ಲೀಷ್? 100% ತರ್ಬೋದು. ನಿಮ್ಮ ಒಂದು ಐಡಿಯಾದ ಪ್ರಕಾರ ಮತ್ತೆ ಓದಿರ್ಬೇಕಷ್ಟೇ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ತಪ್ಪದೆ ಮರೆಯಬೇಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ